ನಮಸ್ತೆ ಎಲ್ಲರಿಗೂ. ಮುಂಚಿನ ಎಪಿಸೋಡಲ್ಲಿ ನಾವು 1ರಿಂದ 6 ಮನೆಗಳ ಒಂದು ದೇಶ ಭವಿಷ್ಯ ನೋಡಿದ್ವಿ. ಇಲ್ಲಿ ಮುಂದುವರೆದ ಭಾಗ 7ನೇ ಮನೆಯಿಂದ 12ನೇ ಮನೆವರೆಗೂ ಮುಂದಿನ ಭಾಗವನ್ನು ಹೇಳ್ಕೊಂಡು ಹೋಗ್ತೇನೆ. ಕಂಟಿನ್ಯೂಟಿ. ಇವತ್ತು 7ನೇ ಮನೆಯಿಂದ ಸ್ಟಾರ್ಟ್ ಮಾಡೋಣ. 7ನೇ ಅಧಿಪತಿಯಾಗಿರ್ತಕ್ಕಂಥ ಬುಧ 12ನೇ ಮನೆಯಲ್ಲಿ ಕೂತಿದ್ದಾನೆ. 12 ಒಂಥರ ಇಲ್ಲಿಗಲ್ ಆ್ಯಕ್ಟಿವಿಟಿ ಮನೆ ಅದು. ಸೊ ಹಿಡನ್ ಕ್ರಿಮಿನಲ್ ನೆಟ್ವರ್ಕು ಅಥವಾ ವೈಲೆಂಟ್ ಕ್ರಿಮಿನಲ್ ಇಲ್ಲಿಗಲ್ ಆ್ಯಕ್ಟಿವಿಟೀಸು ರೈಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ತುಂಬ ಯೋಧರು ಯೂಸ್ ಮಾಡ್ತಕ್ಕಂಥ ಆಯುಧಗಳು, ನೈಫ್, ಗನ್, ವೆಪನ್, ಅದನ್ನು ಕ್ರೈಮಿಗೆ ಬಳಸಿರ್ತಕ್ಕಂಥ ಘಟನೆ ಹೊರಬೀಳುತ್ತೆ. ಈಗ ಯುದ್ಧಕ್ಕೆ ಬಳಸ್ತಾರೆ, ಎಸ್ಪೆಷಲಿ ಇವೆಲ್ಲನೂ ಕ್ರೈಮಿಗೆ ಬಳಸಿ ಹೊರಗಡೆ ಬಂದು ಈ ರೀತಿಯೂ ಕ್ರೈಮ್ ಮಾಡ್ಬೋದಾ ಅಥವಾ ಒಂದು ಇಲ್ಲಿಗಲ್ ಆ್ಯಕ್ಟಿವಿಟಿಗೆ ಬಳಸ್ಕೋಬೋದಾ ಆಯುಧಗಳನ್ನ ಅನ್ನೋ ಒಂದು ಮ್ಯಾಟರ್ ಹೊರಗಡೆ ಬೀಳ್ತಕ್ಕಂಥದ್ದು ಸ್ಟ್ರಾಂಗಾಗಿ ತೋರಿಸ್ತಾ ಇದೆ. ಇದು ಹಾರ್ಮ್ಡ್ ಕ್ರಿಮಿನಲ್ ಆ್ಯಕ್ಟಿವಿಟಿ ಅಂತಕ್ಕಂಥದ್ದು ನ್ಯೂಸಲ್ಲಿ ಅಟೆನ್ಷನ್ ಪಡೀತಕ್ಕಂಥದ್ದು ತೋರಿಸ್ತದೆ. ಅಂದರೆ ಆ ನ್ಯೂಸಲ್ಲಿ ಬಂದು ಜನರ ಒಂದು ಅಟೆನ್ಷನ್ ಅದರ ಕಡೆ ಹೋಗ್ತಕ್ಕಂಥದ್ದು ಕ್ರಿಮಿನಲ್ ಆ್ಯಕ್ಟಿವಿಟೀಸ್. ಹಾಗೆ 7ನೇ ಅಧಿಪತಿ ಬುಧ ಆಗಿರೋದ್ರಿಂದ ಕೂತಿರೋದು 12ನೇ ಮನೆ, ಕಿಡ್ನ್ಯಾಪಿಂಗ್ ಮನೆ ಅಂತ ಕರಿತೀವಿ 12ನೇ ಮನೆನ. ಬುಧ ಯಂಗ್ ಆ್ಯಂಡ್ ಯೂತ್, ಸಣ್ಣ ಮಕ್ಕಳು, ಚಿಲ್ಡ್ರನ್ಸು, ಇದನ್ನೆಲ್ಲ ತೋರಿಸುತ್ತೆ. ತುಂಬಾ ಗುಪ್ತ ಅಪರಾಧ ಪ್ರಕರಣಗಳು, ಆ ಘಟನೆಗಳು ಚರ್ಚೆ ಆಗ್ತಕ್ಕಂಥದ್ದು, ಸಿಕ್ಕಾಬಟ್ಟೆ ಕಿಡ್ನ್ಯಾಪ್ ಆಗಿ ಚರ್ಚೆಗೆ ಬರ್ತಕ್ಕಂಥದ್ದು ಮೀಡಿಯಾ ನ್ಯೂಸ್ಗಳಲ್ಲಿ ಹೆಚ್ಚಾಗಿ ತೋರಿಸ್ತಾ ಇದೆ. ಈ ಮಕ್ಕಳನ್ನ ಕಿಡ್ನ್ಯಾಪ್ ಮಾಡಿದರು, ಆ ಮಕ್ಕಳನ್ನ ಕಿಡ್ನ್ಯಾಪ್ ಮಾಡಿದರು, ಯೂತ್ನ ಕಿಡ್ನ್ಯಾಪ್ ಮಾಡಿದರು. ಕಿಡ್ನ್ಯಾಪ್ ಪ್ರಕರಣಗಳು ಈ ವರ್ಷದಲ್ಲಿ ಹೈಲೈಟ್ ಆಗುತ್ತೆ. ಯಾಕಂದರೆ ಬುಧ ಕೂತಿರ್ತಕ್ಕಂಥದ್ದು ರಾಹು ಮತ್ತು ಕುಜನ ಜೊತೆ. ರಾಹು ಕ್ರಿಮಿನಲ್ ಆ್ಯಕ್ಟಿವಿಟೀಸ್, ಕಿಡ್ನ್ಯಾಪ್ ಕೇಸ್ ಜಾಸ್ತಿ ಆಗುತ್ತೆ ಯೂತ್ ಆ್ಯಂಡ್ ಚಿಲ್ಡ್ರನ್ಸ್ದು. ಕೆಲವೊಂದು ಭಯಾನಕ ದರೋಡೆ ಹೈಲೈಟ್ ಆಗುತ್ತೆ. ಯಾಕೆಂದರೆ ರಾಹು ಕುಜ ಅಂದ್ರೆ ಒಂದು ಬೆದರಿಸೋದು, ಸ್ಟಿಕ್ಟ್ ಅಂತ ಕರಿತೀವಿ. ರಾಹು ಜೊತೆ ಹೋಗಿ ಕೂತಾಗ ಏನಾಗುತ್ತೆ ಅಂದರೆ ಬೆದರಿಸಿ ದರೋಡೆ ಮಾಡ್ತಕ್ಕಂಥದ್ದು. ಅದು ಮನೆಗಳಲ್ಲೋ ಮತ್ತೊಂದರಲ್ಲೋ ಎಕ್ಸೆಟ್ರಾ ಬೆದರಿಸೋದು ಕಿತ್ಕೊಳ್ಳೋದು, ಒಂಥರ ಆರ್ಮಿ ಥರ. ಬಟ್ ಇದು ಕೆಟ್ಟ ಆರ್ಮಿ. ಇಲ್ಲಿ ಈ ಒಂದು ಕೆಟ್ಟ ಕ್ರಿಮಿನಲ್ಸ್ನ ಹೇಳ್ತಾ ಇದ್ದೀನಿ. ಕೆಟ್ಟ ಆರ್ಮಿ ಆ ಒಂದು ರೂಲ್ಸ್ನ ಫಾಲೋ ಮಾಡಿಕೊಂಡು ದರೋಡೆ ಮಾಡ್ತಕ್ಕಂಥ ಒಂದು ಇಯರು ತುಂಬ ನ್ಯೂಸಲ್ಲಿ ಹೈಲೈಟ್ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಈ ವರ್ಷದಲ್ಲಿ. 7ನೇ ಮನೆಯನ್ನು ನಾವು ಫಾರಿನ್ ಸೀಕ್ರೆಟ್ ಏಜೆಂಟ್ ಮನೆ ಅಂತ ಕರಿತೀವಿ. ಸೊ ಹೋಗಿ ದುಸ್ಥಾನದಲ್ಲಿ ಕೂತಿರೋದ್ರಿಂದ ಫಾರಿನ್ ಗುಪ್ತಚರ ಒಬ್ಬ ಅರೆಸ್ಟ್ ಆಗಿರ್ತಕ್ಕಂಥ ಸುದ್ದಿ ಬರುತ್ತೆ. ಸೀಕ್ರೆಟ್ ಏಜೆನ್ಸೀಸ್, ಇಂಟೆಲಿಜೆನ್ಸ್ ಏಜೆನ್ಸೀಸ್ ತುಂಬಾ ಚೆನ್ನಾಗಿ ಇನ್ವೆಸ್ಟಿಗೇಷನ್ ಮಾಡಿ ವಿದೇಶದವನು ನಮ್ಮ ಒಂದು ಸೀಕ್ರೆಟ್ ಮಿಲಿಟರಿ ಒಳಗಡೆ ಸೇರಿಕೊಂಡು ಇಲ್ಲಿಗಲ್ ಮಾಡ್ತಕ್ಕಂಥದ್ದು, ಸಮಸ್ಯೆ ಮಾಡ್ತಕ್ಕಂಥದ್ದು ಕಂಡು ಬಂದು ಅರೆಸ್ಟ್ ಮಾಡ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ. ಯಾಕಂದರೆ ಆ ವ್ಯಕ್ತಿ ಮಿಲಿಟರಿ ಇನ್ಫಾರ್ಮೇಷನ್ನ ಲೀಕ್ನ ಮಾಡ್ತಾ ಇರ್ತಾನೆ, ಅಟೆಂಪ್ಟ್ನ ಮಾಡ್ತಾ ಇರ್ತಾನೆ. ಲೀಕ್ ಅಟೆಂಪ್ಟ್ ಅಂತ ಕರಿತೀವಿ. ಇಲ್ಲಿನ ಇನ್ಫಾರ್ಮೇಷನ್ನ ಫಾರಿನ್ ಯೋಧರಿಗೆ ಕೊಡ್ತಕ್ಕಂಥದ್ದು, ವಿದೇಶಕ್ಕೆ ತಲುಪಿಸ್ತಕ್ಕಂಥದ್ದು. ಈ ರೀತಿ ಮಾಡ್ತಕ್ಕಂಥ ಒಬ್ಬ ಕ್ರಿಮಿನಲ್ ಆಪೋಸಿಟ್ ದೇಶದವನು ಈ ಒಂದು ಮ್ಯಾಟರು ಎಕ್ಸ್ಪೋಸ್ ಆಗುತ್ತೆ ಮೀಡಿಯಾದಲ್ಲಿ. ನೆಕ್ಸ್ಟು 7ನೇ ಮನೆ ಮ್ಯಾರೇಜ್ ಮನೆ. ಇದು 7ನೇ ಅಧಿಪತಿ ರಾಹು ಜೊತೆ ಹೋಗಿ ಕೂತಿರೋದ್ರಿಂದ 12ನೇ ಮನೆಯಲ್ಲಿ. ರಾಹು ಅಂದರೆ ಫಾರಿನ್ ಕನೆಕ್ಷನ್ ಅಂತ ಹೇಳ್ತೀವಿ, ಪ್ಲಸ್ ಇಂಟರ್ಕ್ಯಾಸ್ಟ್ ಅಂತ ಹೇಳ್ತೀವಿ. ರಾಹು ಕಾರಕ. ಇಂಟರ್ಕ್ಯಾಸ್ಟ್ ಮ್ಯಾರೇಜು ತುಂಬಾ ಜಾಸ್ತಿ ಆಗುತ್ತೆ ಈ ವರ್ಷದಲ್ಲಿ. ಒಂದು. ಎರಡನೇದು ಫಾರಿನ್ ಕನೆಕ್ಷನ್ ಮ್ಯಾರೇಜ್ ಜಾಸ್ತಿ. ಹೊಸ ಟ್ರೆಂಡು ಸೃಷ್ಟಿಯಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹೋಗಿ ಫಾರಿನ್ನವ್ರನ್ನ ಮದುವೆ ಮಾಡ್ಕೊಳ್ಳೋದು ಅಥವಾ ಫಾರಿನ್ನವ್ರು ಇಲ್ಲಿಗೆ ಬಂದು ಮದುವೆ ಮಾಡ್ಕೊಳ್ಳೋದು ಇಂಡಿಯಾದವ್ರನ್ನ, ಈ ರೀತಿ ಒಂದು ಹೊಸ ಟ್ರೆಂಡು. ಇದನ್ನೇ ಮಾಡ್ರನ್ ಅಂತ ಒಂದು ನೇಮ್ನ ಕೊಟ್ಬಿಡ್ತಾರೆ. ಇದೆಲ್ಲ ಕಾಮನ್, ಮಾಡ್ರನ್, ಹೊಸ ಟ್ರೆಂಡ್ ಆಗ್ತಕ್ಕಂಥದ್ದು. ಈ ರೀತಿ ಜನರ ಮೈಂಡ್ಸೆಟ್ ಆಗ್ತಕ್ಕಂಥದ್ದು, ಆ ಥರ ಮದುವೆಗಳಾಗ್ತಕ್ಕಂಥದ್ದು, ಇಂಟರ್ಕ್ಯಾಸ್ಟ್ ಆಗ್ತಕ್ಕಂಥದ್ದು ತುಂಬ ಬಲವಾಗಿ ತೋರಿಸ್ತಾ ಇದೆ ಈ ವರ್ಷದಲ್ಲಿ. 7ನೇ ಮನೆನ ನಾವು ಡಿವೋರ್ಸ್ಗೂ ನೋಡ್ತಕ್ಕಂಥದ್ದು. ತುಂಬಾ ಸೆಪ್ರೇಷನ್ ಕೇಸ್ ಜಾಸ್ತಿ ಆಗುತ್ತೆ ರಾಹು ಬುಧನ ಜೊತೆ ಕೂತಿರೋದ್ರಿಂದ. ಎಮೋಷನಲ್ ಕಾನ್ಫ್ಲಿಕ್ಟಿಂದ ಸೆಪ್ರೇಷನ್ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ.
ಸೊ ರಾಹು ಯಾವಾಗಲೂ ನಾನು ಇಂಡಿಪೆಂಡೆಂಟ್ ಆಗಿರಬೇಕು ಅನ್ನೋ ಒಂದು ದೃಷ್ಟಿನಲ್ಲಿ ಒಂದು ಆಸೆ ಮತ್ತೊಂದರಿಂದ ಎಮೋಷನಲ್ ಸಮಸ್ಯೆಯಿಂದ ಸಿಕ್ಕಾಬಟ್ಟೆ ಡಿವೋರ್ಸ್ ಕೇಸು ಈ ವರ್ಷದಲ್ಲಿ ಜಾಸ್ತಿ ಆಗುತ್ತೆ. ಬುಧ ಇರೋದ್ರಿಂದ ಕ್ಯಾಲ್ಕುಲೇಟಿವ್ ಬುಧ. ಸೆಟಲ್ಮೆಂಟಲ್ಲಿ ಸಿಕ್ಕಾಬಟ್ಟೆ ಡಿವೋರ್ಸ್ ಆಗುತ್ತೆ ಈ ವರ್ಷದಲ್ಲಿ. ಸೆಟಲ್ಮೆಂಟು ನೀನು ಬೇಡ ತಗೋ ಅಷ್ಟೇ, ಕ್ಲೋಸ್ ಮುಗೀತು, ಅಥವಾ ನಂಗೆ ಬೇಕು ಇಸ್ಕೊಂಡ ನಾನು ಹೋದೆ, ಈ ರೀತಿ ಕೇಸಸ್ ಜಾಸ್ತಿ ಆಗ್ತಕ್ಕಂಥದ್ದು ಕಂಡು ಬರ್ತಾ ಇದೆ ಈ ವರ್ಷದಲ್ಲಿ. ಹಾಗೆ ಸಮಾಜ ವಿರೋಧಿ ಚಟುವಟಿಕೆಗಳು, ಇಲ್ಲೀಗಲ್ ಆ್ಯಕ್ಟಿವಿಟಿ ಗ್ಯಾಂಗ್ ಹೊರಗಡೆ ಬೀಳುತ್ತೆ. ತುಂಬ ಚೆನ್ನಾಗಿ ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಮಾಡಿ ಒಂದು ಗ್ಯಾಂಗ್ನ ಹಿಡಿತಾರೆ. ಫುಲ್ಲು ಇಲ್ಲೀಗಲ್, ಯಾಕೆಂದರೆ ಕೂತಿರ್ತಕ್ಕಂಥದ್ದು ರಾಹು 12ನೇ ಮನೆಯಲ್ಲಿ. ಈ ರಾಹು ಅಂದರೆ ಈ ವೇಶ್ಯವಾಟಿಕೆಗಳು ಅಂತ ಕರಿತೀವಿ, ಡ್ರಗ್ಸ್ ರಿಲೇಟೆಡ್ ಅಂತ ಕರಿತೀವಿ, ಸ್ವಲ್ಪ ರೇಪ್ ರಿಲೇಟೆಡ್ ಅಂತ ಕರಿತೀವಿ. ಈ ರಿಲೇಟೆಡ್ ಎಲ್ಲ ಇಲ್ಲೀಗಲ್ ಆ್ಯಕ್ಟಿವಿಟೀಸ್ ಕಂಪ್ಲೀಟ್ ಮೀಡಿಯಾದಲ್ಲಿ ಎಕ್ಸ್ಪೋಸ್ ಆಗುತ್ತೆ. ಹೆಲ್ತ್ ರಿಲೇಟೆಡ್ ಸಿಕ್ಕಾಬಟ್ಟೆ ಡಿಸ್ಕಷನ್ ಆಗುತ್ತೆ ಒಂದು ದೇಶದ ಪಬ್ಲಿಕ್ಕಲ್ಲಿ. ಈ ರಿಲೇಟೆಡ್ ಸರ್ಕಾರ ಮಕ್ಕಳ ಹೆಲ್ತ್ ಬಗ್ಗೆ ಒಂದು ಹೊಸ ಆರೋಗ್ಯ ಟರ್ಮ್ಸ್ನ ತರ್ಬೋದು. ಒಂದು ಹೊಸ ಟೆಕ್ನಾಲಜಿ ತರ್ತಾರೆ, ಮಾಡ್ರನ್ ಮೆಡಿಕಲ್ ಟೆಕ್ನಾಲಜಿ ಬರುತ್ತೆ ಮಕ್ಕಳಿಗೋಸ್ಕರ, ಹೆಲ್ತ್ ರಿಲೇಟೆಡ್ ಎಸ್ಪೆಷಲಿ. ಇದನ್ನು ಸರ್ಕಾರ ಮಾಡುತ್ತೆ. ಆ ಟೆಕ್ನಾಲಜಿನ ಯೂಸ್ ಮಾಡ್ತಕ್ಕಂಥದ್ದು ಸ್ಟ್ರಾಂಗಾಗಿ ತೋರಿಸ್ತಾ ಇದೆ ಶಿಶು ಮಕ್ಕಳು. ಇಷ್ಟು 7ನೇ ಮನೆ. ನೆಕ್ಸ್ಟು 8ನೇ ಮನೆಗೆ ಹೋಗೋಣ. 8ನೇ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ ಲಗ್ನದಲ್ಲಿ ಕೂತಿದ್ದಾನೆ, ಜೊತೆಗೆ ಸೂರ್ಯ ಇರತಕ್ಕಂಥದ್ದು. ಇಲ್ಲಿ ಯಾರ್ದಾದ್ರೂ ಸೀನಿಯರ್ ಲೀಡರ್ಗೆ ಹೆಲ್ತ್ ಇಶ್ಯೂಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ, ಆರ್ ಡೆತ್. ಸ್ವಲ್ಪ ಲೀಡರ್ಶಿಪ್ ಆಪರ್ಚುನಿಟಿ ಬರ್ತಕ್ಕಂಥದ್ದು ಹೊಸದಾಗಿ ಬೇರೆಯವ್ರಿಗೆ ತೋರಿಸ್ತಾ ಇದೆ. ಸ್ವಲ್ಪ ಆ ಒಂದು ಪೋಸ್ಟ್ ಬದಲಾವಣೆ ತೋರಿಸ್ತಾ ಇದೆ. ಇಂಪಾರ್ಟೆಂಟ್ ಪರ್ಸನ್ಸು ರಾಜಕೀಯದಲ್ಲಿ ಚೇಂಜ್ ಆಗ್ತಾರೆ, ಒಂದು ಹೆಲ್ತ್ ಇಶ್ಯೂಸಿಂದ ಆಗಿರ್ಬೋದು, ಇಲ್ಲ ಡೆತ್ತಿಂದ ಆಗಿರ್ಬೋದು. ಗೌರ್ನಮೆಂಟಲ್ಲಿ ಓಲ್ಡ್ ಸಿಸ್ಟಮ್ ಎಂಡಾಗಿ ನ್ಯೂ ಸಿಸ್ಟಮ್ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಗೌರ್ನಮೆಂಟ್ ಚೇಂಜ್ ಆಗಲ್ಲ, ಅಲ್ಲಿನ ಸಿಸ್ಟಮ್ಗಳು ಈ ವರ್ಷದಲ್ಲಿ ಬಹಳಷ್ಟು ಬದಲಾವಣೆ ಆಗತ್ತೆ. ಹಾಗೆ ಕೆಲವೊಂದು ಗೌರ್ನಮೆಂಟ್ ತಗೊಳ್ತಕ್ಕಂಥ ಡಿಸಿಷನ್ಸು ಜನರು ಟ್ರಬಲ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಈ ಗೌರ್ನಮೆಂಟು ಸಡನ್ ಪಾಲಿಸೀಸ್ನ ತುಂಬ ಚೇಂಜ್ ಮಾಡ್ತಾರೆ, ಜನರಿಗಿದು ಇಂಪ್ಯಾಕ್ಟ್ ಆಗುತ್ತೆ, ಸಮಸ್ಯೆಗಳಾಗತ್ತೆ. ಹಾಗೆ 8ನೇ ಮನೆ ಡೆತ್ ರೇಟ್ಸ್ ಅಂತ ಹೇಳ್ತೀವಿ. ಇಲ್ಲಿ ಶುಕ್ರ ಶನಿ ಜೊತೆ ಕೂತಿರ್ತಕ್ಕಂಥದ್ದು. ವಯಸ್ಸಾಗಿರೋರ ಒಂದು ಡೆತ್ ಈ ವರ್ಷದಲ್ಲಿ ಸಿಕ್ಕಾಬಟ್ಟೆ ಜಾಸ್ತಿ ಆಗುತ್ತೆ. ಏಕೆಂದರೆ ಶನಿ ಕಾರಕ ಫಾರ್ ಓಲ್ಡ್ ಮ್ಯಾನ್ಸ್, ಅಷ್ಟಮ ಸ್ಥಾನ ಡೆತ್. ಸೊ ಸ್ವಲ್ಪ ರೈಸ್ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿದೆ. ಒಂದು ಡೆತ್ತು, ಇನ್ನೊಂದು ಹೆಲ್ತ್ ಇಶ್ಯೂಸ್ ಜಾಸ್ತಿ ವಯಸ್ಸಾಗಿರೋರಲ್ಲಿ ಈ ವರ್ಷ ತುಂಬ ಹೈಲೈಟ್ ಆಗುತ್ತೆ. ಇದು ಒಂದು ಡೆತ್ ಆಗ್ತಾರೆ, ಇಲ್ಲ ಸಿಕ್ಕಾಬಟ್ಟೆ ಖರ್ಚು ವಯಸ್ಸಾಗಿರೋರಿಗೆ, ಅಷ್ಟೊಂದು ಹೆಲ್ತ್ ಇಶ್ಯೂಸು ಸ್ವಲ್ಪ ಹೆಚ್ಚು ಶನಿ ಕೊಡ್ತಕ್ಕಂಥದ್ದು ಶುಕ್ರ ಜೊತೆ ಸೇರಿಕೊಂಡು ತೋರಿಸ್ತಾ ಇದೆ. ಹಾಗೆ 8ನೇ ಮನೆ ಹಿಡನ್ ಥಿಂಗ್ಸ್ ಅಂತ ಕರಿತೀವಿ. ಶನಿ 8ನೇ ಅಧಿಪತಿ ಜೊತೆ ಕೂತಿರೋದ್ರಿಂದ ಪಾಸ್ಟ್ ರಿಲೇಟೆಡ್ ಮ್ಯಾಟರ್ಸು ಸಿಕ್ಕಾಬಟ್ಟೆ ಹೈಲೈಟ್ ಆಗುತ್ತೆ. ಎಷ್ಟೋ ವರ್ಷದ ಹಿಂದಿನ ಒಂದು ಮ್ಯಾಟರ್ಸ್ ಇವಾಗ ಡಿಸ್ಕಷನಿಗೆ ಬರುತ್ತೆ. ಲಾಂಗ್ ಪೆಂಡಿಂಗ್ ಇನ್ವೆಸ್ಟಿಗೇಷನ್ಸು ರಿಸಲ್ಟ್ ಕೊಡ್ತಕ್ಕಂಥ ಸಾಧ್ಯತೆ ಇದೆ. ಎಷ್ಟೋ ವರ್ಷದಿಂದ ಇನ್ವೆಸ್ಟಿಗೇಷನ್ ಮಾಡಿರ್ತಾರೆ, ತೀರ್ಪೇ ಬಂದಿರಲ್ಲ, ಸೊ ರಿಸಲ್ಟ್ ಸಿಕ್ಕಿರಲ್ಲ. ರಿಸಲ್ಟ್ ಸಿಗ್ತಕ್ಕಂಥದ್ದು ಈ ವರ್ಷದಲ್ಲಿ ತುಂಬ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ಲಗ್ನದಲ್ಲೇ ಸನ್ ಕೂತಿರೋದ್ರಿಂದ ಶುಕ್ರನ ಜೊತೆ ಗೌರ್ನಮೆಂಟ್ ರಿಲೇಟೆಡ್ ಹಿಡನ್ ಮ್ಯಾಟ್ರು ರಿವೀಲ್ ಆಗುತ್ತೆ, ತುಂಬ ಮೀಡಿಯಾದಲ್ಲಿ ಎಕ್ಸ್ಪೋಸ್ ಆಗುತ್ತೆ ಈ ಮ್ಯಾಟ್ರು. ಪಾಲಿಸಿ ರಿಲೇಟೆಡು ಕಾನ್ಫಿಡೆನ್ಷಿಯಲ್ ಮ್ಯಾಟ್ರು ಪಬ್ಲಿಕ್ ಡಿಸ್ಕಷನಿಗೆ ಬರ್ತಕ್ಕಂಥದ್ದು ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ಹಾಗೆ ಶುಕ್ರ ಇಲ್ಲಿ ವುಮೆನ್ಸ್ಗೆ ಕಾರಕ. ವುಮೆನ್ಸ್ ಯಾರ್ಯಾರು ಎಫರ್ಟ್ ಆಗ್ತಾರೆ ಅವ್ರಿಗೆಲ್ಲ ಅವಾರ್ಡು ರಿವಾರ್ಡ್ ಸಿಗ್ತಕ್ಕಂಥ ಒಂದು ಇಯರ್ ಆಗುತ್ತೆ. ಹಾಗೆ ಗೌರ್ನಮೆಂಟಿಂದ ವುಮೆನ್ಸ್ಗೆ ಸಪೋರ್ಟ್ ಸಿಗುತ್ತೆ, ತುಂಬ ಹೆಲ್ಪ್ ಮಾಡ್ತಕ್ಕಂಥದ್ದು ಗೌರ್ನಮೆಂಟು. ಹೆಣ್ಮಕ್ಳ ಬಗ್ಗೆ ಕಾಳಜಿ ಮಾಡ್ತಕ್ಕಂಥ ಒಂದು ಇಯರ್ ಆಗುತ್ತೆ. ಅವರ ಸೇಫ್ಟಿ ಬಗ್ಗೆ ಆಗಿರ್ಬೋದು, ಹೆಣ್ಮಕ್ಳಿಗೋಸ್ಕರ ಆಗಿರ್ಬೋದು, ಏನೋ ಒಂದು ಕಾರ್ಯಕ್ರಮಗಳಾಗಿರ್ಬೋದು, ಪ್ಲಸ್ ಒಂದು ನ್ಯೂ ರೂಲ್ಸಸ್ ಆಗಿರ್ಬೋದು, ಗೌರ್ನಮೆಂಟ್ ಕಾಳಜಿಯಿಂದ ತರ್ತಕ್ಕಂಥದ್ದು ಈ ವರ್ಷದಲ್ಲಿ ತೋರಿಸ್ತಾ ಇದೆ. ಹಾಗೆ ಶುಕ್ರ ವೆಹಿಕಲ್ಗೆ ಕಾರಕ. ನ್ಯೂ ಟೆಕ್ನಾಲಜಿ ವೆಹಿಕಲ್ ಬರುತ್ತೆ ಈ ವರ್ಷದಲ್ಲಿ, ಡಿಫ್ರೆಂಟ್ ಆಗಿರ್ತಕ್ಕಂಥ ಟೆಕ್ನಾಲಜಿ ವೆಹಿಕಲ್ಸ್ ಸಿಕ್ಕಾಬಟ್ಟೆ ಬರುತ್ತೆ. ಹಾಗೆ 8ನೇ ಮನೆ ಆಕ್ಸಿಡೆಂಟ್ಸ್ ಮನೆ ಅಂತ ಕರಿತೀವಿ. ಶುಕ್ರ ವೆಹಿಕಲ್ಗೆ ಕಾರಕ, ಲಗ್ನದಲ್ಲಿ ಕೂತಿದ್ದಾನೆ. ಒಂದು ಭಯಾನಕ ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಅಂದರೆ ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು ಕಾಮನ್, ಅದರಲ್ಲಿ ಹೈಲೈಟ್ ಆಕ್ಸಿಡೆಂಟ್ ಅಂತ ಇರುತ್ತೆ ವರ್ಷದಲ್ಲಿ.
ಸೊ ಒಂದು ಬೇಜವಾಬ್ದಾರಿತನದಿಂದನೋ ಟೆಕ್ನಿಕಲ್ ಇಶ್ಯೂಯಿಂದನೋ ಒಂದು ಭಯಾನಕ ಆಕ್ಸಿಡೆಂಟ್ ಆಗುತ್ತೆ. ಇದರಿಂದ ಟ್ರಾನ್ಸ್ಪೋರ್ಟ್ ಸೇಫ್ಟಿ ಅವೇರ್ನೆಸ್ಸು ಇನ್ಕ್ರೀಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಸೊ ಇದಕ್ಕೆ ನಮಗೆ ಸೇಫ್ ಇಲ್ಲ, ಈ ವೆಹಿಕಲ್ಸಿಂದ ಸೇಫ್ ಇಲ್ಲ, ಹಿಂಗೆ ಸೇಫ್ ಇಲ್ಲ, ಟೆಕ್ನಿಕಲ್ ಇಶ್ಯೂ ಇಷ್ಟೊಂದು ಕಟ್ಟುನಿಟ್ಟಾಗಿದ್ರೂ ಆಗ್ತಾ ಇದೆ. ಈ ರೀತಿ ಇದರಿಂದ ಪಬ್ಲಿಕ್ಕಲ್ಲಿ ಸ್ವಲ್ಪ ಇದು ಡಿಸ್ಕಷನ್ ಕೂಡ ಹೆಚ್ಚಾಗುತ್ತೆ. ಸರ್ಕಾರನೂ ಕೂಡ ಅವೇರ್ನೆಸ್ ಮೂಡಿಸ್ತಕ್ಕಂಥದ್ದು ಸ್ಟ್ರಾಂಗಾಗಿ ತೋರಿಸ್ತಾ ಇದೆ ಈ ಒಂದು ಭಯಾನಕ ಆಕ್ಸಿಡೆಂಟಿಂದ. ಇಷ್ಟು 8ನೇ ಮನೆ. ನೆಕ್ಸ್ಟು 9ನೇ ಮನೆ ಹೋಗೋಣ. 9ನೇ ಅಧಿಪತಿ ಆಗಿರ್ತಕ್ಕಂಥ ಕುಜ 12ನೇ ಮನೆಯಲ್ಲಿ ಕೂತಿರ್ತಕ್ಕಂಥದ್ದು. 9ನೇ ಮನೆನ ನಾವು ಸುಪ್ರೀಂ ಕೋರ್ಟ್ ಮನೆ ಅಂತ ಕರಿತೀವಿ. ಈ ವರ್ಷದಲ್ಲಿ ಸುಪ್ರೀಂ ಕೋರ್ಟಲ್ಲಿ ಬಹಳಷ್ಟು ವರ್ಷಗಳಿಂದ ಬಾಕಿ ಇದ್ದ ಪ್ರಕರಣಗಳಿಗೆ ಅಂತಿಮ ತೀರ್ಪುಗಳು ಬರ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ. ದೇಶದ ಭವಿಷ್ಯಕ್ಕೆ ಮಹತ್ವದ ಒಂದು ಪರಿಣಾಮ ಬೀರ್ತಕ್ಕಂತಹ ನ್ಯಾಯಾಲಯದ ತೀರ್ಪು ಈ ವರ್ಷ ಬರ್ತಕ್ಕಂಥದ್ದು ತುಂಬಾ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ಅಲ್ಲಿ ಏನು ತೀರ್ಪು ಕೊಡ್ತಾರೆ ಮುಂದೆ ಎದುರಬೇಕು ಕೆಟ್ಟ ಕೆಲಸ ಮಾಡೋಕ್ಕೆ ಪಬ್ಲಿಕ್ಕಲ್ಲಿ, ಅಂಥ ಒಂದು ತೀರ್ಪು ಬರುತ್ತೆ ಈ ವರ್ಷದಲ್ಲಿ. ಹಾಗೆ 9ನೇ ಮನೆಯನ್ನು ನಾವು ಜಡ್ಜ್ ಮನೆ ಅಂತ ಕರಿತೀವಿ. ಈ ವರ್ಷದಲ್ಲಿ ಜಡ್ಜು ಬೋಲ್ಡ್ ಜಡ್ಜ್ಮೆಂಟ್ ಕೊಡ್ತಕ್ಕಂಥದ್ದು. ಜಡ್ಜು ಟ್ರಾನ್ಸ್ಫರ್ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಥವಾ ರೆಸಿಗ್ನೇಷನ್ ಕೊಡ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ತೋರಿಸ್ತಾ ಇದೆ. ಒಂದು ಜಡ್ಜ್ ಇನ್ಸಿಡೆಂಟ್ ಆಗುತ್ತೆ, ಅದು ಯಾವ ಕಾರಣ ಕೊಡ್ತಾರೆ ಹಣೆ ಬರ, ಅಲ್ಲಿನ ಪರಿಸ್ಥಿತಿ ಕೊಡ್ತಾರಾ, ಇಲ್ಲ ಅವರೇ ಇಲ್ಲಿ ಒಂದು ತೀರ್ಪು ಕೊಡೋಕ್ಕಾಗಲ್ಲ ಅಂತ ಕೊಡ್ತಾರಾ, ಒಂದು ಟ್ರಾನ್ಸ್ಫರ್ ಆಗ್ತಾರೆ ಇಲ್ಲ ರೆಸಿಗ್ನೇಷನ್ ಕೊಡ್ತಕ್ಕಂಥದ್ದು ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ ಈ ವರ್ಷದಲ್ಲಿ. ಏಕೆಂದರೆ ಕುಜ ರಾಹು ಜೊತೆ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾನೆ. 9ನೇ ಮನೆ ವಿಮಾನಯಾನದ ಮನೆ ಅಂತ ಕರಿತೀವಿ. ಈ ವರ್ಷದಲ್ಲಿ ಜನರ ವಿಮಾನಯಾನ ಹೆಚ್ಚು ಜರ್ನಿ ಜಾಸ್ತಿ ಆಗುತ್ತೆ. ಇದರಿಂದ ಈ ವರ್ಷದಲ್ಲಿ ವಿಮಾನ ಕ್ಷೇತ್ರದಲ್ಲಿ ಹೊಸ ಹೊಸ ರೂಟ್ಸ್ ಬರುತ್ತೆ, ಹಾಗೆ ಹೊಸ ಹೊಸ ವಿಮಾನಗಳನ್ನ ಬಿಡ್ತಾರೆ. ಆ್ಯಂಡ್ ಅವಿಟೇಷನ್ ಡೆವಲಪ್ಮೆಂಟು ಈ ವರ್ಷದಲ್ಲಿ ಶುರುವಾಗ್ತಕ್ಕಂಥ ಸೂಚನೆ ಇದೆ. ಹಾಗೆ ಕುಜ ಫೈರ್ಗೆ ಕಾರಕ. 9ನೇ ಮನೆ ಸ್ವಲ್ಪ ನ್ಯಾವಿ ಡಿಫೆನ್ಸ್ ಅಂತಲೂ ಕರಿತೀವಿ. ಫೈರ್ ಇನ್ಸಿಡೆಂಟ್ ಆಗ್ತಕ್ಕಂಥದ್ದು ಡಿಫೆನ್ಸ್ ರಿಲೇಟೆಡ್ಡು, ಇದು ನ್ಯೂಸಲ್ಲಿ ಹೈಲೈಟ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಯಾಕೆಂದರೆ ಕುಜ ರಾಹು ಜೊತೆ ಕೂತ್ಕೊಂಡು ಸ್ವಲ್ಪ ಫೈರ್ ಇನ್ಸಿಡೆಂಟ್ನ ಕೊಡ್ತಕ್ಕಂಥದ್ದು 12ನೇ ಮನೆಯಲ್ಲಿ. ಇಷ್ಟು 9ನೇ ಮನೆ. ನೆಕ್ಸ್ಟು 10ನೇ ಮನೆ ಹೋಗೋಣ. 10ನೇ ಅಧಿಪತಿಯಾಗಿರ್ತಕ್ಕಂಥ ಗುರು 4ನೇ ಮನೆಯಲ್ಲಿ ಕೂತಿರ್ತಕ್ಕಂಥದ್ದು. 10ನೇ ಮನೆ ನಾವು ಕಿಂಗ್ ಅಂತ ಕರಿತೀವಿ. ಈ ದೇಶದ ಅಭಿವೃದ್ಧಿ ಬಗ್ಗೆ, ಒಳನಾಡು ನಮ್ಮ ದೇಶ ಚೆನ್ನಾಗಿರಬೇಕು, ಕೃಷಿ ಚೆನ್ನಾಗಿರಬೇಕು, ಮನೆ ಎಲ್ಲರಿಗೂ ಇರಬೇಕು, ಜಮೀನು ರಿಲೇಟೆಡ್ ಎಲ್ಲರಿಗೂ ಚೆನ್ನಾಗಿರಬೇಕು, ಈ ರೀತಿ ಒಂದು ಒಳ್ಳೊಳ್ಳೆ ಡಿಸಿಷನ್ಸ್ ಮಾಡ್ತಕ್ಕಂಥದ್ದು ತೋರಿಸ್ತಾ ಇದೆ. 10ನೇ ಮನೆಯನ್ನು ನಾವು ರಾಯಲಿಟಿ ಮನೆ ಅಂತ ಕರಿತೀವಿ, ಅಂದರೆ ರಾಜವಂಶಗಳು. ಈ ವರ್ಷದಲ್ಲಿ ದೇಶದ ರಾಜವಂಶಗಳಲ್ಲಿ ಗೌರವ ಹೆಚ್ಚಾಗುತ್ತೆ, ಒಂಥರ ರಾಯಲ್ ಹೆರಿಟೇಜ್ ಅಂತ ಕರಿತೀವಿ. ತುಂಬಾ ಇನ್ಸ್ಟಿಟ್ಯೂಷನ್ಸ್ ಆಗಿರ್ಬೋದು ರಾಜವಂಶಗಳದ್ದು ತುಂಬ ಹೈಲೈಟ್ ಆಗ್ತಕ್ಕಂಥದ್ದು, ಗಮನ ಸೆಳೀತಕ್ಕಂಥ ವಿಚಾರಗಳು ಈ ವರ್ಷದಲ್ಲಿ ನಡೆಯುತ್ತೆ. ಹಾಗೆ 10ನೇ ಮನೆ ದೇಶದ ಹೆಸರು. ಈ ವರ್ಷದಲ್ಲಿ ವಿಶ್ವದಲ್ಲೇ ದೇಶದ ಹೆಸರು, ಹಾಗೆ ಒಂದು ಇದರ ಪ್ರಭಾವ ಹೆಚ್ಚಾಗಿ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ನಮ್ಮ ದೇಶದ ಹೆಸರು ಎತ್ತರಕ್ಕೆ ಹೋಗುತ್ತೆ. ತುಂಬಾ ನಮ್ಮ ದೇಶನ ಹೊಗಳ್ತಕ್ಕಂಥದ್ದು, ಪ್ರತಿಯೊಬ್ಬರು ಆರಾಧಿಸ್ತಕ್ಕಂಥದ್ದು, ಸೊ ಪ್ರತಿಯೊಂದು ತೋರಿಸ್ತಾ ಇದೆ. 10ನೇ ಮನೆ ನ್ಯಾಷನಲ್ ಸೆಲೆಬ್ರಿಟೀಸ್ ಮನೆ ಅಂತ ಕರಿತೀವಿ. ಸಿಕ್ಕಾಬಟ್ಟೆ ನಟರದು ಪಾಪ್ಯುಲಾರಿಟಿ ಜಾಸ್ತಿ ಆಗುತ್ತೆ, ಅಂದರೆ ಪ್ರಸಿದ್ಧ ನಟರುಗಳದ್ದೇ ಇನ್ನಷ್ಟು ಗೌರವ ಹೆಚ್ಚಾಗ್ತಕ್ಕಂಥದ್ದು ಅಂತ ಹೇಳ್ತಾರಲ್ಲ, ಆ ರೀತಿ ಪ್ರಶಸ್ತಿಗಳಾಗಿರ್ಬೋದು, ಈ ಥರ ನಟರಿರಬೇಕು, ಒಳ್ಳೊಳ್ಳೆ ಸೆಲೆಬ್ರಿಟಿ ಇರಬೇಕು ಅಂದ್ಬಿಟ್ಟು ಸ್ವಲ್ಪ ನ್ಯೂಸಸ್ ಜಾಸ್ತಿ ಆಗ್ತಕ್ಕಂಥದ್ದು, ಮತ್ತು ಹೊಸ ಹೊಸ ನಟರು ಕೂಡ ಬಿಗ್ ಫೇಮಸ್ ಆಗ್ತಕ್ಕಂಥದ್ದು 10ನೇ ಮನೆಯಿಂದ ತೋರಿಸ್ತಾ ಇದೆ. ಹಾಗೆ ಗುರು ಎಕ್ಸ್ಪ್ಯಾನ್ಷನ್ಗೆ ಕಾರಕ. 10ನೇ ಅಧಿಪತಿ ಗೌರ್ನಮೆಂಟು ಈ ಸಲ, ಯಾಕೆಂದರೆ 4ನೇ ಮನೆಯಲ್ಲಿ ಕೂತಿರ್ತಕ್ಕಂಥದ್ದು ಗುರು, ಬಿಲ್ಡಿಂಗ್ಸ್ಗಳು, ಕಾಂಟ್ರಾಕ್ಟ್ಗಳು, ಹಾಗೆ ರೋಡ್ ರಿಪೇರಿ ಆಗ್ತಕ್ಕಂಥದ್ದು ತುಂಬ ಚೆನ್ನಾಗಿ ತೋರಿಸ್ತಾ ಇದೆ. ಮೆಟ್ರೋ ಪ್ರಾಜೆಕ್ಟ್ಸ್ ಎಕ್ಸ್ಪ್ಯಾಂಡ್ ಆಗ್ತಕ್ಕಂಥದ್ದು, ಮೆಟ್ರೋಗೆ ಏನಾದರೂ ಹೊಸ ರೂಲ್ಸು, ಹೊಸ ಗುಡ್ ನ್ಯೂಸ್ ಕೊಡ್ತಕ್ಕಂಥದ್ದು ಜನಗಳಿಗೆ, ಮೆಟ್ರೋ ರಿಲೇಟೆಡ್ಡು ಇನ್ನೂ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದು, ಹೊಸ ರೂಲ್ಸ್ ತರ್ತಕ್ಕಂಥದ್ದು ಗೌರ್ನಮೆಂಟು ಪ್ರಮುಖ
ಪಾತ್ರ ವಹಿಸಿ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ ಈ ವರ್ಷದಲ್ಲಿ. ಹಾಗೆ ಇಲ್ಲಿ ಗುರು ಟೀಚರ್ಸ್ಗೆ ಕಾರಕ. ಟೀಚರ್ಸ್ 10ನೇ ಮನೆ ಅಂದರೆ ಗೌರ್ಮೆಂಟ್ ಅಂತ ಕರಿತೀವಿ. ಟೀಚರ್ಸ್ಗೆಲ್ಲ ಗೌರ್ನಮೆಂಟಲ್ಲಿ ಹೆಚ್ಚು ಪೋಸ್ಟ್ಗಳು ಜಾಸ್ತಿ ಆಗ್ಬೋದು. ಟೀಚರ್ಸ್ನ ಕರಿಬೋದು, ನಾವು ಹೆಚ್ಚು ಪೋಸ್ಟ್ ಕೊಡ್ತೀವಿ ಗೌರ್ಮೆಂಟಲ್ಲಿ, ಬನ್ನಿ ಕೆಲಸ ಮಾಡಿ ಅಥವಾ ಆಪರ್ಚುನಿಟಿ ಬಳಸ್ಕೊಳ್ಳಿ, ಈ ರೀತಿ ಒಂದು ಪ್ಲ್ಯಾಟ್ಫಾರ್ಮ್ ರೆಡಿ ಆಗುತ್ತೆ ಗೌರ್ಮೆಂಟ್ ಕಡೆಯಿಂದ. ಯಾಕೆಂದರೆ ಗುರು ಒಳ್ಳೆ ಸ್ಥಾನದಲ್ಲಿ ಕೂತಿದ್ದಾನೆ. ಹಾಗೆ ಟೀಚರ್ಸ್ಗೆಲ್ಲ ನೇಮ್ ಆ್ಯಂಡ್ ಫೇಮ್ ಜಾಸ್ತಿ ಆಗುತ್ತೆ, ರಿವಾರ್ಡ್ಸು ಜಾಸ್ತಿ ಆಗ್ತಕ್ಕಂಥದ್ದು. ಟೀಚರ್ಸ್ಗೆಲ್ಲ ಈ ವರ್ಷ ಗೌರವ ಜಾಸ್ತಿ ಆಗುತ್ತೆ. ಅದು ಗೌರ್ನಮೆಂಟು ಕೊಡುತ್ತೆ, ಜನಗಳು ಕೊಡ್ತಾರೆ. ಟೀಚರ್ಸ್ಗೆ ಗುಡ್ ಟೈಮ್. ಗುರು ಅಸ್ಟ್ರಾಲಜಿಗೆ ಕಾರಕ. ಅಸ್ಟ್ರಾಲಜಿ ಹೇಳ್ತಕ್ಕಂಥವ್ರಿಗೆ ರೆಸ್ಪೆಕ್ಟ್ ಜಾಸ್ತಿ ಆಗುತ್ತೆ. ಸಿಕ್ಕಾಪಟ್ಟೆ ಜನ ನಂಬ್ತಕ್ಕಂಥದ್ದು ಒಳ್ಳೊಳ್ಳೆ ಅಸ್ಟ್ರಾಲಜರ್ಸ್ನ. ಹಾಗೆ ಅಸ್ಟ್ರಾಲಜರ್ಸ್ಗೆಲ್ಲ ನೇಮ್ ಆ್ಯಂಡ್ ಫೇಮ್ ಜಾಸ್ತಿ ಆಗುತ್ತೆ. ಈ ವರ್ಷದಲ್ಲಿ ಫೇಮಸ್ ಆಗ್ತಾರೆ ಬಹಳಷ್ಟು ಅಸ್ಟ್ರಾಲಜರ್ಸ್. ಅಸ್ಟ್ರಾಲಜಿಯಲ್ಲಿ ಕನ್ಸಲ್ಟೇಷನ್ ಜಾಸ್ತಿ ಆಗುತ್ತೆ. ಹಾಗೆ ಅಸ್ಟ್ರಾಲಜರ್ಸು ಬಹಳಷ್ಟು ಜನ ಟೀಚಿಂಗ್ ಸ್ಟಾರ್ಟ್ ಮಾಡ್ತಾರೆ. ಸಿಕ್ಕಾಬಟ್ಟೆ ಇದು ಟೀಚಿಂಗ್ ಸ್ಟಾರ್ಟ್ ಮಾಡ್ತಕ್ಕಂಥದ್ದು ಬಹಳಷ್ಟು ಅಸ್ಟ್ರಾಲಜರ್ಸು. ಹಾಗೆ ಜನಗಳು ಕೂಡ ಲರ್ನಿಂಗ್ ಮಾಡಿಸ್ತಕ್ಕಂಥದ್ದೇ ತೋರಿಸ್ತಾ ಇದೆ. ಲರ್ನಿಂಗ್ ಮಾಡ್ತಾರೆ ಜನ, ಯಾಕೆಂದರೆ ಲಗ್ನಾಧಿಪತಿನೂ ಆಗಿರೋದ್ರಿಂದ ಜನರ ಮೈಂಡ್ಸೆಟ್ಟು ಅಲ್ಲೇ ಇರ್ತಕ್ಕಂಥದ್ದು. ಈ ಸಲ ಟೀಚಿಂಗ್ ಮಾಡೋರಿಗೆ, ಕನ್ಸಲ್ಟೆಂಟ್ ಮಾಡೋರಿಗೆ, ಹಾಗೆ ಅಸ್ಟ್ರಾಲಜಿ ವೀಡಿಯೋಸ್ ಮಾಡೋರಿಗೆ ಗ್ರೋತ್ ಜಾಸ್ತಿ. ಹಾಗೆ ಗುರು ಮಕ್ಕಳಿಗೆ ಕಾರಕ. ಕೂತಿರ್ತಕ್ಕಂಥದ್ದು ಎಜುಕೇಷನ್ ಮನೆಯಲ್ಲಿ. ಮಕ್ಕಳುಗಳೆಲ್ಲ ಈ ಸಲ ಇಂಟರ್ನ್ಯಾಷನಲ್ ಲೆವೆಲಲ್ಲಾಗಿರ್ಬೋದು, ಯಾವುದೇ ಲೆವೆಲಲ್ಲಾಗಿರ್ಬೋದು, ಕಾಂಪಿಟೇಷನಲ್ಲಾಗಿರ್ಬೋದು, ದೇಶದ ಹೆಸರನ್ನ ತರ್ತಕ್ಕಂಥ ಕೆಲಸ ಆಗುತ್ತೆ ಈ ವರ್ಷದಲ್ಲಿ. ದೇಶದ ಹೆಸರನ್ನ ಉಳಿಸ್ತಾರೆ, ಹೆಸರನ್ನ ಬೆಳೆಸ್ತಾರೆ. ಇಷ್ಟು 10ನೇ ಮನೆ. ನೆಕ್ಸ್ಟು 11ನೇ ಮನೆಗೆ ಹೋಗೋಣ. 11ನೇ ಅಧಿಪತಿಯಾಗಿರ್ತಕ್ಕಂಥ ಶನಿ ಲಗ್ನದಲ್ಲಿ ಕೂತಿದೆ. ಹೊಸ ಲಾ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ಕಾನೂನುಗಳು, ಹೊಸ ಕಾನೂನುಗಳು ಚರ್ಚೆಗೊಳಗಾಗಿ, ಸಮಸ್ಯೆಗೊಳಗಾಗಿ ಏನೋ ಒಂದು ಮ್ಯಾಟ್ರಲ್ಲಿ ಹೊಸ ಕಾನೂನುಗಳು ಜಾರಿಗೆ ಬರುತ್ತೆ ಈ ವರ್ಷದಲ್ಲಿ. ಈ ವರ್ಷ ನಮ್ಮ ದೇಶ ಫಾರಿನ್ ಕೌಂಟ್ರಿ ಜೊತೆ ದೊಡ್ಡ ಮಟ್ಟದಲ್ಲಿ ಅಗ್ರಿಮೆಂಟ್ ಮಾಡ್ಕೊಳ್ತಕ್ಕಂಥದ್ದು ತೋರಿಸ್ತಾ ಇದೆ. ತನ್ನ ದೇಶದ ಒಂದು ಇನ್ಫ್ಲೂಯೆನ್ಸ್ನ ಹೆಚ್ಚಿಸ್ಕೊಳ್ತಕ್ಕಂಥದ್ದು ನಮ್ಮ ದೇಶ ಅಗ್ರಿಮೆಂಟಲ್ಲಿ ಹೆಚ್ಚಾಗಿ ತೋರಿಸ್ತಾ ಇದೆ. ಈ ವರ್ಷ ವಿದೇಶದಿಂದ ನಮ್ಮ ದೇಶಕ್ಕೆ ಸಿಕ್ಕಾಪಟ್ಟೆ ಲಾಭ. ಯಾಕೆಂದರೆ 11 ಲಾಭಾಧಿಪತಿ ಲಗ್ನ ನಮ್ಮ ದೇಶ, ಅಲ್ಲಿಂದ ಲಾಭ ಹೆಚ್ಚಾಗಿ ಬರ್ತಕ್ಕಂಥದ್ದು ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ಶನಿ ಜನಸಾಮಾನ್ಯರಿಗೆ ಕಾರಕ. ಈ ವರ್ಷದಲ್ಲಿ ನಮ್ಮ ದೇಶದಲ್ಲಿ ಜನಸಾಮಾನ್ಯರ ಇನ್ಫ್ಲೂಯೆನ್ಸ್ ಹೆಚ್ಚಾಗಿ ಪಬ್ಲಿಕ್ ಒಪಿನಿಯನ್ನು ಸರ್ಕಾರದ ಪ್ರಮುಖ ನಿರ್ಧಾರಗಳಲ್ಲಿ ಬರುತ್ತೆ. ಅಂದರೆ ಸರ್ಕಾರದವರು ಪಬ್ಲಿಕ್ ಒಪಿನಿಯನ್ನ ಕೇಳ್ತಕ್ಕಂಥದ್ದು ಜನಸಾಮಾನ್ಯರ ಒಂದು ಇನ್ಫ್ಲೂಯೆನ್ಸಿಂದ. ಇದು ತುಂಬ ಹೈಲೈಟ್ ಆಗುತ್ತೆ ನ್ಯೂಸಲ್ಲಿ. ಶನಿ ಹಿರಿಯ ನಾಗರಿಕರಿಗೆ ಕಾರಕ. ಹಿರಿಯ ನಾಗರಿಕರಿಗೆ ಪೆನ್ಷನ್ ರಿಲೇಟೆಡ್ಡು ಸರ್ಕಾರ ಮಹತ್ವಗಳನ್ನ ಕೊಡ್ತಕ್ಕಂಥದ್ದು, ಹೆಲ್ಪ್ ಮಾಡ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ. ಶನಿ ಕಾರ್ಮಿಕ ವರ್ಗಕ್ಕೆ ಕಾರಕ. ಲೇಬರ್ ರಿಲೇಟೆಡ್ ಇಶ್ಯೂಸ್ ತುಂಬ ಹೈಲೈಟ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಆ್ಯಂಡ್ ಪಾಲಿಸೀಸು ಗಮನ ಸೆಳೀತಕ್ಕಂಥದ್ದು ಈ ವರ್ಷದಲ್ಲಿ ಲೇಬರ್ ರಿಲೇಟೆಡ್ ಆಗಿರ್ಬೋದು, ಪಾಲಿಸಿ ರಿಲೇಟೆಡ್ ಆಗಿರ್ಬೋದು, ಸಿಕ್ಕಾಪಟ್ಟೆ ಹೈಲೈಟ್ ಆಗುತ್ತೆ. ಇಷ್ಟು 11ನೇ ಮನೆ. ನೆಕ್ಸ್ಟು 12ನೇ ಮನೆಗೆ ಹೋಗೋಣ. 12ನೇ ಅಧಿಪತಿ ಆಗಿರ್ತಕ್ಕಂಥವನು ಕೂಡ ಶನಿನೇ ಇಲ್ಲಿ ಲಗ್ನದಲ್ಲಿ ಕೂತಿದ್ದಾನೆ. ಸೀಕ್ರೆಟ್ ಪ್ಲಾಟ್ಸ್ ಬಗ್ಗೆ ನೋಡೋಣ. ಈ ವರ್ಷ ದೇಶದಲ್ಲಿ ಕೆಲವು ರಹಸ್ಯ ಚಟುವಟಿಕೆಗಳು ಮತ್ತು ಸೀಕ್ರೆಟ್ ಮ್ಯಾಟರ್ಸ್ ಎಕ್ಸ್ಪೋಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಇದರಿಂದ ಸೀಕ್ರೆಟ್ ಏಜೆನ್ಸೀಸ್ ಆ್ಯಂಡ್ ಇಂಟೆಲಿಜೆನ್ಸ್ ಆ್ಯಕ್ಟಿವಿಟೀಸ್ ಗಮನ ಸೆಳೀತಕ್ಕಂಥದ್ದು. ಸಿಕ್ಕಾಪಟ್ಟೆ ಏಜೆನ್ಸೀಸು ತುಂಬಾ ಚೆನ್ನಾಗಿ ಇನ್ವೆಸ್ಟಿಗೇಷನ್ ಮಾಡ್ತವೆ, ಹೊಸ ಸೀಕ್ರೆಟ್ ಮ್ಯಾಟರ್ಸ್ನ ಎಕ್ಸ್ಪೋಸ್ ಮಾಡ್ತಾರೆ. ಹಾಗೆ 12ನೇ ಮನೆ ಹಾಸ್ಪಿಟಲ್ ಮನೆ. ಕೂತಿರ್ತಕ್ಕಂಥದ್ದು ರಾಹು, ಶನಿ ಕೂತಿರ್ತಕ್ಕಂಥದ್ದು ಅದ್ರ ಜೊತೆಗೆ ಲಗ್ನದಲ್ಲಿ. 12ನೇ ಮನೇಲಿ ರಾಹು. ಹೊಸ ಹಾಸ್ಪಿಟಲ್ಸು ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. ರಾಹು ಇಲ್ಲಿ ಸ್ವಲ್ಪ ಇನ್ಫೆಕ್ಷನ್ಗೆ ಕಾರಕ, ಏಡ್ಸ್ಗೆ ಕಾರಕ, ಕ್ಯಾನ್ಸರ್ಗೆ ಕಾರಕ. ಈ ರಿಲೇಟೆಡ್ ಯಾವುದಾದ್ರೂ ಆಸ್ಪತ್ರೆಗಳು ನಮ್ಮ ದೇಶದಲ್ಲಿ ಎಲ್ಲಾದರೂ ಶುರು ಮಾಡ್ತಕ್ಕಂಥದ್ದು ಸರ್ಕಾರ, ಅಥವಾ ಕನ್ಸ್ಟ್ರಕ್ಷನ್ ಮಾಡ್ತಕ್ಕಂಥದ್ದು ಆರೋಗ್ಯದ ರಿಲೇಟೆಡ್ಡು, ಅಂದರೆ ವಾಸಿ ಆಗದೇ ಇರತಕ್ಕಂಥ ರೋಗಗಳ ಬಗ್ಗೆ ಕಾಳಜಿ ವಹಿಸ್ತಾರೆ. ಏಕೆಂದರೆ ರಾಹು ವಾಸಿ ಆಗದೇ ಇರೋ ರೋಗಗಳಿಗೆ ಕಾರಕ. ಇದೊಂಥರ ಏಡ್ಸು, ಕ್ಯಾನ್ಸರು, ಈ ರೀತಿ ಬರ್ತಕ್ಕಂಥ ಕಾಯಿಲೆಗಳು ಅಂತ ಕರಿತೀವಿ ನಾವು ಅಸ್ಟ್ರಾಲಜಿನಲ್ಲಿ. ಈ ರೀತಿ ಯಾವುದಾದ್ರೂ ಆಸ್ಪತ್ರೆಗಳು ಬರ್ತಕ್ಕಂಥದ್ದು ಹೆಚ್ಚಾಗಿ ತೋರಿಸ್ತಾ ಇದೆ. ಇಲ್ಲಿ ಶನಿ ಸೂರ್ಯನ ಜೊತೆ ಕೂತಿದ್ದಾನೆ, ಜೊತೆಗೆ
ಅಷ್ಟಮಾಧಿಪತಿ ಆಗಿರ್ತಕ್ಕಂಥ ಶುಕ್ರನು ಕೂಡ ಲಗ್ನದಲ್ಲಿರ್ತಕ್ಕಂಥದ್ದು. ಗೌರ್ನಮೆಂಟ್ ಲೀಡರ್ ಮೇಲೆ ವಿರೋಧ ಹೆಚ್ಚಾಗ್ತಕ್ಕಂಥದ್ದು ತೋರಿಸ್ತಾ ಇದೆ. 8ನೇ ಅಧಿಪತಿ ಕೂತಿರೋದ್ರಿಂದ ಸಡನ್ ಶಾಕಿಂಗ್ ಇನ್ಸಿಡೆಂಟ್ ಆಗ್ತಕ್ಕಂಥದ್ದು ಅಥವಾ ಸಡನ್ ಅಟೆಂಪ್ಟು ಗೌರ್ಮೆಂಟ್ ಲೀಡರ್ ಮೇಲೆ ಇದು ನ್ಯೂಸಲ್ಲಿ ಹೈಲೈಟ್ ಆಗುತ್ತೆ. ಯಾಕೆಂದರೆ ಅಷ್ಟು ಜನ ರೊಚ್ಚಿಗೆ ಹೇಳ್ತಕ್ಕಂಥದ್ದು ಆ ಗೌರ್ಮೆಂಟ್ ಲೀಡರ್ ಮೇಲೆ ಹೆಚ್ಚಾಗಿ ತೋರಿಸ್ತಾ ಇದೆ, ಹೈಲೈಟ್ ಆಗುತ್ತೆ. ಶನಿ ಲಗ್ನದಲ್ಲೇ ಇರೋದ್ರಿಂದ ಸೆಕ್ಯೂರಿಟಿ ಬಿಗ್ ಅಲರ್ಟ್ ಆಗ್ತಕ್ಕಂಥದ್ದು ಇದು ಸಿಕ್ಕಾಪಟ್ಟೆ ಮೀಡಿಯಾದಲ್ಲಿ ಎಕ್ಸ್ಪೋಸ್ ಆಗುತ್ತೆ. ಏಕೆಂದರೆ 3ನೇ ಅಧಿಪತಿ ಆಗಿರ್ತಕ್ಕಂಥವನು ಕೂಡ ಶುಕ್ರನೇ ಆಗಿರೋದ್ರಿಂದ ಮೀಡಿಯಾ ಎಕ್ಸ್ಪೋಸ್ ಜಾಸ್ತಿ. 12ನೇ ಮಲ್ಲಿ ರಾಹು ಇರೋದ್ರಿಂದ ಪ್ಲ್ಯಾನ್ಡ್ ಲೂಟ್, ರಾಬ್ರಿ, ಕ್ರೈಮ್ ಜಾಸ್ತಿ ಆಗುತ್ತೆ. ದೊಡ್ಡ ಮಟ್ಟದ ಇನ್ಸಿಡೆಂಟ್ ಆಗ್ತಕ್ಕಂಥದ್ದು, ಪ್ಲ್ಯಾನ್ ಆಗಿ ಲೂಟಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಕ್ರಿಮಿನಲ್ಸು. ಇದು ಬ್ಯಾಂಕ್ ಆರ್ ಗೂಡ್ಸ್ ರಿಲೇಟೆಡ್ ಆಗಿರುತ್ತೆ. ಈ ಹಿಡನ್ ಮ್ಯಾಟ್ರು, ಹಿಡನ್ ರಾಬ್ರಿ ಮೀಡಿಯಾದಲ್ಲಿ ಎಕ್ಸ್ಪೋಸ್ ಆಗ್ತಕ್ಕಂಥದ್ದು. ಯಾಕೆಂದರೆ 3ನೇ ಅಧಿಪತಿ ಶುಕ್ರ ಲಗ್ನದಲ್ಲಿ ಶನಿ ಜೊತೆ ಕೂತ್ಕೊಂಡು ರಾಹುವಿನ ಇನ್ಫ್ಲೂಯೆನ್ಸು, ಈ ರಾಬ್ರಿ ಮೀಡಿಯಾದಲ್ಲಿ ಎಕ್ಸ್ಪೋಸ್ ಆಗುತ್ತೆ ದೊಡ್ಡ ಮಟ್ಟದಲ್ಲಿ. ಹಾಗೆ 12ನೇ ಮನೇಲಿ ರಾಹು ಇರತಕ್ಕಂಥದ್ದು. ಹಾಗೆ 12ನೇ ಮನೆ ಕಿಡ್ನ್ಯಾಪಿಂಗ್ ಮನೆ ಅಂತ ಕರಿತೀವಿ. ಇಂಟರ್ನ್ಯಾಷನಲ್ ಕಿಡ್ನ್ಯಾಪಿಂಗ್ ಲೈನ್ ರಿವೀಲ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಹಿಡನ್ ಕ್ರಿಮಿನಲ್ ನೆಟ್ವರ್ಕ್ ಎಕ್ಸ್ಪೋಸ್ ಆಗ್ತಕ್ಕಂಥದ್ದು, ದೊಡ್ಡ ಒಂದು ಕಿಡ್ನಾಪಿನ ಜಾಲ, ಗ್ಯಾಂಗ್ ಮೀಡಿಯಾದಲ್ಲಿ ಎಕ್ಸ್ಪೋಸ್ ಆಗುತ್ತೆ. ಹೆಂಗೆಲ್ಲ ಕಿಡ್ನಾಪ್ ಮಾಡ್ತಾಯಿದ್ರು ಆ ರೀತಿದನ್ನೆಲ್ಲ ಹಿಡಿದು ಬಿಸಾಕ್ತಾರೆ ಈ ವರ್ಷದಲ್ಲಿ ಪೊಲೀಸ್ನವರು. 12ನೇ ಮನೇಲಿ ರಾಹು ಗ್ಯಾಂಬ್ಲಿಂಗ್ ಕೊಡ್ತಕ್ಕಂಥ ಗ್ರಹ ಅಂತ ಕರಿತೀವಿ ರಾಹುನ. ನಮ್ಮ ದೇಶದಲ್ಲಿ ಆನ್ಲೈನ್ ಚಟುವಟಿಕೆಗಳು, ಗ್ಯಾಂಬ್ಲಿಂಗು, ಜೂಜುಗಳು, ಬೆಟ್ಟಿಂಗ್ಗಳು ಜಾಸ್ತಿಯಾಗಿ ಜನರು ಸಿಕ್ಕಾಬಟ್ಟೆ ದುಡ್ಡು ಕಳ್ಕೊತಾರೆ. ಸಿಕ್ಕಾಬಟ್ಟೆ ಸೂಸೈಡು ಕೂಡ ಆಗ್ಬೋದು. ಇದರಿಂದ ಗೌರ್ನಮೆಂಟ್ ಆನ್ಲೈನ್ ಆ್ಯಪ್ಸ್ ಮೇಲೆ ಕ್ರಮ ತಗೊಳ್ತಕ್ಕಂಥದ್ದು, ಈ ಜೂಜಾಟದ ವಿರುದ್ಧ ಕ್ರಮವನ್ನು ಕಟ್ಟುನಿಟ್ಟಾಗಿ ತಗೊಳ್ತಕ್ಕಂಥದ್ದು ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. 12ನೇ ಮನೆಯಲ್ಲಿ ರಾಹು ಇರತಕ್ಕಂಥದ್ದು, 12ನೇ ಅಧಿಪತಿ ಶನಿ ಶುಕ್ರ ಜೊತೆ ಕನೆಕ್ಷನ್ ಹೊಂದಿದ್ದಾನೆ, ಪ್ಲಸ್ ಶುಕ್ರ ಇಲ್ಲಿ 8ನೇ ಅಧಿಪತಿ. ಇಷ್ಟನ್ನು ಕಂಬೈನ್ ಮಾಡಿ ನೋಡಿದಾಗ ಅನೈತಿಕ ಚಟುವಟಿಕೆಗಳು ಹೊರಬೀಳುತ್ತೆ. ಇಲ್ಲಿಗಲ್ ವೇಶ್ಯವಾಟಿಕೆ ಸ್ಕ್ಯಾಂಡಲ್ಸ್ ಎಕ್ಸ್ಪೋಸ್ ಆಗ್ತಕ್ಕಂಥದ್ದು, ಸಿಕ್ಕಾಬಟ್ಟೆ ಇಲ್ಲಿಗಲ್ ವೇಶ್ಯವಾಟಿಕೆಗಳು. ವಿದೇಶಿಗರು ನಮ್ಮ ದೇಶಕ್ಕೆ ಬಂದು ವೇಶ್ಯವಾಟಿಕೆ ನಡೆಸ್ತಕ್ಕಂಥದ್ದು, ಇದು ಮೀಡಿಯಾಗಳಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗುತ್ತೆ. ವೇಶ್ಯವಾಟಿಕೆ ಬಗ್ಗೆ ಈ ವರ್ಷದಲ್ಲೇ ಮೇನ್ ಹೈಲೈಟ್ಸ್ ಹೇಳ್ತಾ ಇದ್ದೀನಿ. ಸೀಕ್ರೆಟ್ ಅಫೇರ್ ಹೊರಗಡೆ ಬೀಳ್ತಕ್ಕಂಥದ್ದು ತೋರಿಸ್ತಾ ಇದೆ. ಶುಕ್ರ ಸೆಲೆಬ್ರಿಟಿಗೆ ಕಾರಕ, 8ನೇ ಮನೆ ಅಧಿಪತಿಯಾಗಿರ್ತಕ್ಕಂಥದ್ದು, 3ನೇ ಅಧಿಪತಿಯಾಗಿರ್ತಕ್ಕಂಥದ್ದು. ಸಡನ್ ಇನ್ಸಿಡೆಂಟ್, ಅಫೇರ್ ಕೇಸ್ ಹೊರಗಡೆ ಎಕ್ಸ್ಪೋಸ್ ಆಗ್ತಕ್ಕಂಥದ್ದು ತೋರಿಸ್ತಾ ಇದೆ. ಇಲ್ಲಿ ಫೇಮಸ್ ಗಣ್ಯ ವ್ಯಕ್ತಿ, ಸೆಲೆಬ್ರಿಟಿ ಆರ್ ಫಿಲ್ಮ್ ಆ್ಯಕ್ಟರ್ಸ್ ಇನ್ವಾಲ್ವ್ಮೆಂಟ್ ತೋರಿಸ್ತಾ ಇದೆ. ಯಾವುದಾದ್ರು ಸ್ಕ್ಯಾಂಡಲ್ ಹೊರಗಡೆ ಬಂದ್ಬಿಡುತ್ತೆ ಈ ರಿಲೇಟೆಡ್. ಹೈ ಪ್ರೊಫೈಲ್ ಪರ್ಸನ್ ಅಂತ ಕರಿತೀವಿ. ಈ ವ್ಯಕ್ತಿ ಇಂಥವರ ಜನರು ಬಾಯ ಮೇಲೆ ಬೆರಳು ಮಡಿಕೋಬೇಕು. ಶಾಕಿಂಗ್ ಸುದ್ದಿ, ನೇಮು ಫೇಮು ಮಾಡಿರೋರು ಈ ಥರ ಇಲ್ಲೀಗಲ್ ಅಫೇರ್ಸ್ ಎಕ್ಸೆಟ್ರಾ ವೇಶ್ಯವಾಟಿಕೆ ಹೊರಗಡೆ ಬೀಳ್ತಕ್ಕಂಥದ್ದು ತುಂಬಾ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ ಈ ವರ್ಷದಲ್ಲಿ. ಇದು ಕರ್ಮ ರಿಟರ್ನ್ಸ್ ಅಂತ ಕರಿತೀವಿ. ಭಗವಂತ ಈ ಟೈಮಲ್ಲಿ ಇದನ್ನು ಎಕ್ಸ್ಪೋಸ್ ಮಾಡಬೇಕು, ಆ ವ್ಯಕ್ತಿ ರಿಲೇಟೆಡ್ ಮಾಡ್ತಾನೆ ದೇವರು. ಜನಕ್ಕಿದು ತುಂಬ ಶಾಕಿಂಗ್ ನ್ಯೂಸ್ ಆಗಿಬಿಡುತ್ತೆ. ಇಂಥ ವ್ಯಕ್ತಿ ತಪ್ಪು ಮಾಡಿದಾರ, ಇಷ್ಟೊಂದು ಇಲ್ಲೀಗಲ್ಲ. ಸೊ ಈ ಒಂದು ಫೇಮಸ್ ಆಗಿರ್ತಕ್ಕಂಥ ಪರ್ಸನ್ನು ಜೈಲಿಗೆ ಹೋಗ್ತಕ್ಕಂಥದ್ದು ಕೂಡ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ಹಾಗೆ ರಾಹು ಸ್ವಲ್ಪ ಬ್ಲ್ಯಾಕ್ ಮೇಲ್ಗೆ ಕಾರಕ, 12ನೇ ಮನೆಯೂ ಕೂಡ ಅದೇ. ತುಂಬಾ ಜನರನ್ನು ಬ್ಲ್ಯಾಕ್ ಮೇಲ್ ಮಾಡಿ, ಅಂದರೆ ಗುಪ್ತ ಮಾಹಿತಿಗಳನ್ನು ಬಳಸಿಕೊಂಡು, ಏಕೆಂದರೆ ಬುಧ ಇದ್ದಾನೆ, ತುಂಬಾ ರಾಬ್ರಿ ಮಾಡ್ತಕ್ಕಂಥದ್ದು, ಆನ್ಲೈನ್ ಫ್ರಾಡ್ ಮಾಡ್ತಕ್ಕಂಥದ್ದು, ಹಿಂಸೆ ಮಾಡ್ತಕ್ಕಂಥದ್ದು ಜನಗಳಿಗೆ ಕ್ರಿಮಿನಲ್ಸು ಹೆಚ್ಚಾಗಿ ತೋರಿಸ್ತಾ ಇದೆ. ಬಹಳಷ್ಟು ಜನ ನೊಂದು ಬೆಂದೋಗ್ತಾರೆ. ಬೆದರಿಕೆ ಹಾಕಿ ವಸೂಲಿ ಮಾಡ್ತಕ್ಕಂಥದ್ದು ದುಡ್ಡನ್ನ ಆನ್ಲೈನ್ ಅವರು. ಹಾಗೆ ಶನಿ ಲೇಬರ್ಸ್ಗೆ ಕಾರಕ. ಕೆಲವೊಂದು ಕಂಪ್ನಿಗಳಲ್ಲಿ ವರ್ಕರ್ಸ್ದು ಇಶ್ಯೂಸ್ ಕಂಡು ಬರುತ್ತೆ. ಎಷ್ಟು ಕಷ್ಟಪಡ್ತಾ ಇದ್ದಾರೆ, ಎಷ್ಟು ಹಿಂಸೆ ಪಡ್ತಾ ಇದ್ದಾರೆ, ಎಂಥ ಸ್ಥಿತಿಯಲ್ಲಿದ್ದಾರೆ ಲೇಬರ್ಸು, ಇಂಥದ್ದೆಲ್ಲ ಮೀಡಿಯಾದಲ್ಲಿ ನ್ಯೂಸು ಎಕ್ಸ್ಪೋಸ್ ಆಗುತ್ತೆ. ಲೇಬರು ತಮ್ಮ ಹಕ್ಕಿಗಾಗಿ ಫೈಟ್ ಮಾಡ್ತಕ್ಕಂಥದ್ದು ತೋರಿಸ್ತಾ ಇದೆ. ನಮಗಿಲ್ಲಿ ಕರೆಕ್ಟಾಗಿ ಕೆಲಸ ಕೊಡ್ತಾ ಇಲ್ಲ, ಸ್ಯಾಲ್ರಿ ಕೊಡ್ತಾ ಇಲ್ಲ, ತೆಗಿತಾವ್ರೆ ಅಥವಾ ಮತ್ತೊಂದು ಕಾಟ ಕೊಡ್ತಾವ್ರೆ, ಏನೋ ಒಂದು ನ್ಯೂಸಸ್ಸು
ಲೇಬರ್ ರಿಲೇಟೆಡು ಎಕ್ಸ್ಪೋಸ್ ಆಗುತ್ತೆ. ಇದನ್ನು ಸರ್ಕಾರ ರಿಸಾಲ್ವ್ ಮಾಡುತ್ತೆ, ಎಲ್ಲರಿಗೂ ಒಳ್ಳೆಯದಾಗತ್ತೆ. ಇಷ್ಟು 12ನೇ ಮನೆ. 1ರಿಂದ 12 ಮನೆಗಳನ್ನು ಕೂಡ ನೋಡಿದ್ದೀವಿ ವೀಕ್ಷಕರೇ. ಒಂದು ದೇಶದಲ್ಲಿ, ನಮ್ಮ ದೇಶದಲ್ಲಿ ಒಳ್ಳೆಯದು ಬರುತ್ತೆ, ಕೆಟ್ಟ ಇವೆಂಟ್ಸು ಕೂಡ ಬರುತ್ತೆ. ಸೊ ನಾವು ಒಳ್ಳೆಯದಾಗಲಿ ಅಂತ ಬಯಸೋಣ, ಕೆಟ್ಟದಿದ್ರೂ ಕೂಡ. ಏಕೆಂದರೆ ನಮ್ಮ ಕರ್ತವ್ಯ. ಏನು ನಡಿಬೇಕೋ ನಡೆದೇ ತೀರುತ್ತೆ, ಭಗವಂತ ಮಿಸ್ ಮಾಡಲ್ಲ. ಬಟ್ ಮನುಷ್ಯನಾಗಿ ಉಟ್ಕೊಂಡು ನಾವು ಮನುಷ್ಯತ್ವನ ಬೆಳೆಸ್ಕೋಬೇಕು ಅಂದರೆ ಫಸ್ಟು ಪ್ರಾರ್ಥನೆ ಇಂಪಾರ್ಟೆಂಟು. ಕೆಟ್ಟದಿದ್ರೂ ಕೂಡ ದೇವರೇ ಒಳ್ಳೇದು ಮಾಡು, ನಮ್ಮ ಕರ್ತವ್ಯ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಲೇ ನಾನು ಕೂಡ ಬಯಸ್ತೀನಿ. ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.